ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್. ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಬ್ರಾಹ್ಮಣರು ದೇಶದ ಅಖಂಡತೆ, ಐಕ್ಯತೆ, ಸಮಗ್ರತೆ, ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿಯಲ್ಲಿ ಬಹಳ ದೊಡ್ಡ ಪಾತ್ರ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾವರ್ಕರ್ನ ಇವಾಗ ಅನೇಕ ಕಾರಣಗಳಿಗಾಗಿ ವಿರೋಧಿಸ್ತೀವಿ. ಯಾರು ಅಂಡಮಾನ್ ನಿಕೋಬಾರ್ಗೆ ಹೋಗ್ತಾರೆ, ಯಾರು ಸರಿಯಾಗಿ ಜೈಲನ್ನ ನೋಡ್ಕೊಂಡು ಬರ್ತಾರೆ, ಯಾರು ಕಾಲಾಪಾನಿ ಬಗ್ಗೆ ಕೇಳಿದ್ದಾರೆ, ನೋಡಿದಾಗ ಅನಿಸುತ್ತೆ ಸಾವರ್ಕರ್ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ. ಇದೆಲ್ಲ ನೋಡಿದಾಗ ನಾವು ಬ್ರಾಹ್ಮಣರು ಎಚ್ಚೆತ್ಕೊಳ್ಳೋದೇ ಇಲ್ವಾ? ಹೀಗೇನಾ? ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಮಂತ್ರ ಹೇಳ್ಕೊಂಡು ಮಕ್ಕಳನ್ನ ಮೊಮ್ಮಕ್ಕಳನ್ನ ಇಂಜಿನಿಯರ್ ಡಾಕ್ಟ್ರೇಟ್ ಮಾಡಿಬಿಡ್ತೀವಿ. ಅಮೇರಿಕಕ್ಕೆ, ದುಬೈಗೆ, ಆಸ್ಟ್ರೇಲಿಯಾಕ್ಕೆ, ನ್ಯೂಜಿಲೆಂಡ್ಗೆ ಎಲ್ಲೆಲ್ಲ ಕಳಿಸ್ಬಿಡ್ತೀವಿ. ಅವರೇನು ಮಾಡ್ತಾರೆ, ಇಲ್ಲೊಂದು ಮನೆ, ಒಂದು ಕಾರು, 2 ವರ್ಷಕ್ಕೋ 3 ವರ್ಷಕ್ಕೋ ಅಪ್ಪ ಅಮ್ಮ ಹೋಗಿ ನೋಡ್ಕೊಂಬರ್ತಾರೆ. ಇಷ್ಟೇನಾ ಬೇಕಾಗಿರೋದು ಬ್ರಾಹ್ಮಣರಿಗೆ ಅಂತಂದರೆ, ಬನ್ನಿ ಕರೆ ಕೊಡ್ತಾಯಿದ್ವಿ. ಏನು ಅಂತಂದರೆ, ಇದುವರೆಗೂ ಇದ್ದಿದ್ದ ಸ್ಥಿತಿ ಒಂಥರ, ಇವಾಗ ಏನಾಗಿದೆ, ಎಚ್ಚೆತ್ಕೋಬೇಕಾದಂಥ ಪರಿಸ್ಥಿತಿ ಬಂದಿದೆ. ಎಚ್ಚೆತ್ಕೋಬೇಕಾದ ಪರಿಸ್ಥಿತಿ ಬಂದಿದೆ ಅಂದರೆ ಏನು, ಸಮಾಜದಲ್ಲಿ ಏನು ಕಾರ್ಯಕ್ರಮಗಳಾಗ್ತಿದೆ ಅಂತ ನೋಡ್ಕೋಬೇಕು. ಆ ದೃಷ್ಟಿಯಿಂದ ಬನ್ನಿ. ವಿವೇಕಾನಂದ ನಗರ ಬ್ರಾಹ್ಮಣ ಸಭಾ ಅಂತಿದೆ. ಮೈಸೂರು ಕರ್ನಾಟಕದಲ್ಲಿ ಸಾಂಸ್ಕೃತಿಕ ರಾಜಧಾನಿ, ಮೈಸೂರು ರಾಜ್ಯ ಅಂತಲೇ ಆಗಿತ್ತು. ಇದೇನಾಯಿತು, ದೇವರಾಜ ಅರಸು ಇದ್ದಾಗ ಕರ್ನಾಟಕ ಅಂತ ಮಾಡಿದ್ರು. ಕರ್ನಾಟಕ ಅಂತ ಮಾಡಬೇಕಾದ್ರೂ ಸಾಕಷ್ಟು ವಿರೋಧ ಬಂತು. ರಾಜಗೋಪಾಲಾಚಾರಿ ಇದ್ದರು, ಕರ್ನಾಟಕ ಸಂಗೀತ ಇದೆ, ಸಂಗೀತನೇ ಕರ್ನಾಟಕದವ್ರದ್ದು ಅಂತ ಬಂದುಬಿಡುತ್ತೆ, ಇದು ಮಾಡೋದು ತಪ್ಪು ಅಂತಾಯಿತು. ಪ್ರತಿಯೊಂದಕ್ಕೂ ರಾಜಕೀಯ ವಿರೋಧ ಇದ್ದೇ ಇರುತ್ತೆ. ರಾಜಕೀಯ ಅಂತ ಬಂದಮೇಲೆ ಪರ ವಿರೋಧ ಇರುತ್ತೆ. ಬಹುಮತಕ್ಕೆ ಮಾನ್ಯತೆ ಇರಬೇಕು. ಆ ದೃಷ್ಟಿಯಿಂದ ಕರ್ನಾಟಕ ಅಂತ ಮಾಡಿದ್ರು, ಅದು ನಿರ್ವಿವಾದ, ಎಲ್ಲರೂ ಒಪ್ಕೊಂಡಾಯಿತು. ಇಂಥ ಪರಿಸ್ಥಿತಿನಲ್ಲಿ ದೇಶ ಕಟ್ತಕ್ಕಂಥ ಕೆಲಸ ಮಾಡ್ತಿದ್ದವ್ರು ಬ್ರಾಹ್ಮಣರು. ದೇಶಕ್ಕೋಸ್ಕರ ಅಸಂಖ್ಯಾತ ಜನ ಏನಾಗುತ್ತೆ, ಅಸಂಖ್ಯಾತ ಜನರು ಜೈಲಿಗೆ ಹೋಗ್ತಾರೆ, ಅಸಂಖ್ಯಾತ ಜನರು ಪ್ರಾಣತ್ಯಾಗ ಮಾಡ್ತಾರೆ, ಅಸಂಖ್ಯಾತ ಜನರು ಸಾಯ್ತಾರೆ. ಇದೆಲ್ಲಾದರೂ ಜಾಸ್ತಿ ಪ್ರಾಣ ಕೊಟ್ಟವರು, ಜಾಸ್ತಿ ತ್ಯಾಗ ಮಾಡಿದವರು, ಜಾಸ್ತಿ ಇದು ಮಾಡಿದವರು ಬ್ರಾಹ್ಮಣರು ಅಂತ ಹೇಳ್ಬೋದು. ಚಂದ್ರಶೇಖರ್ ಆಜಾದ್ ಹೇಳ್ಬೋದು, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಹೇಳ್ಬೋದು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತಂದರೆ ನೋಡಿ, ಇಲ್ಲೊಂದು ಹೇಳಬೇಕಾಗತ್ತೆ. ಏನು ಅಂತಂದರೆ, ಜಾತಿ 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 ಅಂತ ಓಡಾಡ್ತೀವಿ ನಾವು. ರಾಜಕಾರಣಿಗಳು ಜಾತಿಗಳ ಮಧ್ಯೆ ವಿಷ ಬೀಜಗಳನ್ನ ಬಿತ್ತಾ ಸಾಕಷ್ಟು ಕವಲುಗಳಾಗಿ ಹೊಡೆದಿಟ್ಟಿದ್ದಾರೆ. ಎಲ್ಲರೂ ಒಂದಾಗ್ಬಿಟ್ರೆ ಇವ್ರು ಬೆಳೆ ಬೇಯೋದಿಲ್ಲ. ಆ ದೃಷ್ಟಿಯಿಂದ ಇವರೇನಾಗಿದೆ, ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳು ದುಷ್ಟ ರಾಜಕಾರಣಿಗಳು ಅಂತ ಹೇಳಬೇಕು. ಅವರೇನು ಮಾಡಿದ್ದಾರೆ, ಜಾತಿಗಳನ್ನ ವಿಭಜನೆ ಮಾಡ್ತಾ 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 ಏನಾಗಿದೆ, ನೀನು ಕುರುಬ, ನೀನು ಗೌಡ, ನೀನು ಲಿಂಗಾಯತ, ನೀನು ಬ್ರಾಹ್ಮಣ, ನೀನು ಎಸ್ಸಿ, ಎಡಗೈ ಬಲಗೈ, ಈ ಥರ ಮಾಡಿ ಮಾಡಿ ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟು ಹೇಗೋ ಕಾಳಿನ ಬೋಳಿ ಮಾಡಿ, ಬೋಳಿನ ಕಾಳಿ ಮಾಡಿ ಅಂತ ಆಗಲೆಲ್ಲ ಹೇಳ್ತೀವಿ. ಮಾಡಿಬಿಟ್ಟು ಎಲೆಕ್ಷನ್ ಗೆದ್ದುಬಿಡ್ತಾರೆ. 5 ವರ್ಷ ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರೆ. ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಸಂಪಾದಿಸ್ತಾರೆ. ಕೆಲವೇ 5-6 ಸಾವಿರ ರೂಪಾಯಿ ಇಟ್ಕೊಂಡಿದ್ದವರು 20,000 ಕೋಟಿ ಮಾಡಿದ್ರಂತೆ, 2 ಲಕ್ಷ ಕೋಟಿ ಮಾಡಿದ್ರಂತೆ, 3 ಲಕ್ಷ. ಇದನ್ನು ಕೇಳ್ತೀವಿ. ರಾಜಕೀಯದಲ್ಲಿ ಇಷ್ಟು ಬೇಗ ದುಡ್ಡು ಮಾಡ್ಬೋದು, ಬಡವ್ರನ್ನೆಲ್ಲ ಇಷ್ಟು ಶ್ರೀಮಂತ ಮಾಡ್ಬೋದು ಈ ರಾಜಕಾರಣಿಗಳು, ಅದರಲ್ಲೂ ಕಾಂಗ್ರೆಸ್ನವರು. ಯಾಕೆಂದರೆ 75 ವರ್ಷ ಸ್ವತಂತ್ರ ಬಂತು ಅಂತ ನಾವು ತಿಳ್ಕೊಂಡ್ರೆ, 65 ವರ್ಷ ರೂಲ್ ಮಾಡೋರೇ ಕಾಂಗ್ರೆಸ್ನವ್ರು. ಪಾಪದ ಕೂಡ ಭಾಳ ಅವರೇ ಹೊತ್ಕೋಬೇಕಾಗತ್ತೆ. ಎಲ್ಲದಕ್ಕೂ ಅವರೇ ಜವಾಬ್ದಾರಿ ತಗೋಗಿ. ಈ ನಿಮಗೆ ಗೊತ್ತಿರ್ತಕ್ಕಂಥ ವಿದ್ಯೆನ ಯಾಕ್ರಿ ಜನಸಾಮಾನ್ಯರಿಗೆ ಹೇಳ್ಕೊಳ್ಳಿಲ್ಲ, ಯಾಕ್ರಿ ಬಡವರಿಗೆ ಹೇಳ್ಕೊಳ್ಳಿ, ಅವರು ಶ್ರೀಮಂತರಾಗ್ತಿದ್ದೆ, ಅಮೆರಿಕಕ್ಕೆ ಸೆಟ್ ತಟ್ಬಿಡ್ಬೋದಿತ್ತಲ್ಲ ನಾವು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಹುಟ್ಟತ್ತೆ. ಇದೆಲ್ಲ ಮಾಡಿದಾಗ ಕಾಂಗ್ರೆಸ್ನವ್ರು ಮೋಸ ಮಾಡಿದ್ದಾರೆ. ರಾಜಕೀಯ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಬಣ್ಣ ಬದಲಾಯಿಸ್ತಾರೆ. ಚಮಿಲಿಯನ್ ಅಂತಂತಾರೆ. ಚಮಿಲಿಯನ್ ಅಂದರೆ ಊಸರವಳ್ಳಿ ಅಂತ ಕನ್ನಡದಲ್ಲಿ. ಏನು ಅಂದರೆ, ಅದು ಬೇಟೆಗಾರನಿಂದ ರಕ್ಷಣೆ ಪಡಿಬೇಕಾಗತ್ತೆ. ಹಾಗಾಗಿ ಏನಾಗುತ್ತೆ, ಮಣ್ಣಿನ ಕಲರ್ ತೊಗೊಂಬಿಡುತ್ತದು. ಇಲ್ಲ, ಗಿಡಗಳು ಮಧ್ಯೆ ಇದ್ದರೆ ಗಿಡಗಳ ಹಸಿರು ಕಲರ್ ಆಗ್ಬಿಡುತ್ತೆ. ಅದು ಕಲರ್ ಚೇಂಜ್ ಮಾಡೋತಕ್ಕಂಥ ದೇವರು ಗುಣ ಕೊಟ್ಟಿದ್ದಾನೆ. ಅದಕ್ಕೆ ಅದನ್ನು ಚಮಿಲಿಯನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಊಸರವಳ್ಳಿ ಅಂತ ಕರಿತೀವಿ. ಈ ದುಷ್ಟ ರಾಜಕಾರಣಿಗಳು ಏನಾಗಿದೆ, ಊಸರವಳ್ಳಿಗಳ ಥರ ಹೇಗೋ ಓಟ್ ತಗೋಬೇಕು. ಹಾಗಾಗಿ ಏನು ಮಾಡ್ತಾರೆ, ಬ್ರಾಹ್ಮಣರನ್ನ ಎತ್ಕಟ್ತಾರೆ, SC STಗಳನ್ನ ಎತ್ಕಟ್ತಾರೆ, ಕುರುಬರನ್ನ ಎತ್ಕಟ್ತಾರೆ, ಗೌಡ್ರನ್ನ ಎತ್ಕಟ್ತಾರೆ, ಲಿಂಗಾಯತನ. ಹೆಂಗೆ ಓಟ್ ಜಾಸ್ತಿ ಹೆಂಗೆ ಬರುತ್ತೆ ಅಂದರೆ ಆ ಕಡೆ ಹೊಳ್ಕೊಂಡು ಇದು ಮಾಡಿಬಿಡ್ತಾರೆ. ಇದು ಬಹಳ ದೊಡ್ಡದು. ದೇಶ ಕಟ್ತಕ್ಕಂಥ ವಿಧಾನ ಇದಲ್ಲ. ಇದೆಲ್ಲದಕ್ಕೂ ಅಪವಾದ ಅನ್ನೋ ಹಾಗೆ ಬ್ರಾಹ್ಮಣರ ಶಕ್ತಿ, ಶಕ್ತಿ ಅಂತೀವಿ, ಅದು ಸಹ ಬೆಳೀತಾ ಇದೆ. ಹೇಗೆ ಬೆಳೀತಾ ಇದೆ ಅನ್ನೋದಕ್ಕೆ ಬನ್ನಿ. ನಾನು ಏನು ಮಾತಾಡ್ತಿದ್ದೀನಿ, ನಾನು ಉದಯನಾರಾಯಣ ಅಂತ, ವಿವೇಕಾನಂದ ನಗರ BML ಲೇಔಟಲ್ಲಿ ಇರ್ತೀನಿ. ನೋಡಿ, ವಿವೇಕಾನಂದ ನಗರ ಬ್ರಾಹ್ಮಣ ಸಭಾ, ಅಲ್ಲಿ ಒಂದು ಸಂಘ ಹುಟ್ಟಾಕಿದ್ದಾರೆ. ಜಯರಾಮ ಅಂದ್ಬಿಟ್ಟು ಪ್ರೆಸಿಡೆಂಟು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲೇನಾಗಿದೆ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಗಾಯತ್ರಿ ದೇವಸ್ಥಾನ ಮತ್ತು ಚೌಲ್ಟ್ರಿ, ವೇದ ಪಾಠ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಇದಾಗ್ತದೆ. ಇದೆಲ್ಲದರ ಮೂಲ ಉದ್ದೇಶ ರಾಜಕೀಯವಾಗಿ ನಾವು ಬಲಯುತರಾಗಬೇಕು ಅನ್ನೋ ದೃಷ್ಟಿಯಿಂದ ಏನಾಗಿದೆ, ರಾಮದಾಸ್ ಇರ್ಬೋದು, ಹಳೆ MLA ಮತ್ತು ಮಾಜಿ ಮಂತ್ರಿಗಳು, ಮತ್ತು ಈಗಿರ್ತಕ್ಕಂಥ MLA ಶಿವತ್ಸ,
ಮತ್ತು ಪ್ರತಾಪ್ ಸಿಂಹ ಅವ್ರನ್ನ ಕರೆದಿದ್ದಾರೆ. ಇದೇ ಇದರಲ್ಲಿ ಮಾರ್ಚ್ 3, 4, 5, 6 4-5 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಫಂಕ್ಷನ್ಗಳು ನಡೆಯುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಏನು ಅಂತಂದರೆ ಸ್ಟ್ರಾಂಗಾಗಿ ಬೆಳೀತಿದೆ ಅಂತ ಏನಾದರೂ ನಾವು ಒಂದು ಯಾರ್ಡ್ ಸ್ಟಿಕ್ ಇಟ್ಕೋಬೇಕು ಅಂದರೆ ಮೊದಲನೇದಾಗಿ ಎಷ್ಟು ಜನ ಸೇರ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ರಾಜಕೀಯವಾಗಿ ಎಷ್ಟು ಪ್ರಬುದ್ಧರಾಗಿದ್ದೀವಿ, ಎಷ್ಟು ಜನ ಕಾರ್ಪೊರೇಟರ್ನ ಗೆಲ್ಸಿದ್ದೀವಿ, ಎಷ್ಟು ಜನ MLAಗಳನ್ನ ಗೆಲ್ಸಿದ್ದೀವಿ, ಎಷ್ಟು ಜನ MP ಗಳನ್ನ ಗೆಲ್ಸಿದ್ವಿ, ಮತ್ತು ಎಷ್ಟು ಸಮಾಜದಲ್ಲಿ ಎಷ್ಟು ಪ್ರಭಾವ ಬೀರುತ್ತೆ ನಾವು ಮಾತಾಡಿದ್ದು ಅನ್ನೋದು ಸಹ ಇವೆಲ್ಲ ಯಾರ್ಡ್ ಸ್ಟಿಕ್ಗಳಾಗುತ್ತೆ. ಇದೆಲ್ಲ ನೋಡಿದಾಗ ಬನ್ನಿ, ಈಗ 20 ವರ್ಷಗಳ ಹಿಂದೆ ಏನಿತ್ತು ಬ್ರಾಹ್ಮಣರ ಪ್ರಭಾವ ಶಕ್ತಿ ಮತ್ತು ಈಗ ಸಾಕಷ್ಟು ಜಾಸ್ತಿಯಾಗಿದೆ. ಏನು ಅಂದರೆ ನಾವು ಸಹ ವೋಟ್ ಬ್ಯಾಂಕಾಗಿ ಪರಿವರ್ತನೆ ಆಗಿದ್ದೀವಿ. ಯಾರನ್ನಾದ್ರೂ ಗೆಲ್ಲಬೇಕು ಅಂದರೆ ಆರಾಮಾಗಿ ಗೆಲ್ಲಿಸ್ಬೋದು, ಯಾರನ್ನಾರು ಸೋಲಿಸ್ಬೇಕು ಅಂತಂದರೆ ಆರಾಮಾಗಿ ಸೋಲಿಸ್ಬೋದು. ಅಷ್ಟು ಪವರ್ಫುಲ್ಲಾಗಿ ಬೆಳೆದಿವಿ ಬ್ರಾಹ್ಮಣರು. ಈಗ ನಿಮ್ಮ ಅಲ್ಪಸಂಖ್ಯಾತರಲ್ಲ, ಬ್ರಾಹ್ಮಣರು ಭಾಳ ಸ್ಟ್ರಾಂಗಾಗಿ ಬೆಳೆದಿದ್ದಾರೆ. ಮತ್ತು ನಮ್ಮ ಸಂವಿಧಾನದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ, ಏನು ಅಂತಂದರೆ ಜೀವಿಸ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಪ್ರತಿಯೊಬ್ಬರಿಗೂ ಜೀವಿಸ್ತಕ್ಕಂಥ ಹಕ್ಕಿದೆ ಅಂದರೆ ಆಕ್ರಮಣ ನಡೆದಾಗ ಸರ್ಕಾರ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಪೊಲೀಸ್ ಇನ್ಫಾರ್ಮ್ ಮಾಡಿದ್ರೆ ಅಟ್ಲೀಸ್ಟ್ 15 ನಿಮಿಷ ಬೇಕಾಗುತ್ತೆ. 15 ನಿಮಿಷದಲ್ಲಿ ಪ್ರಾಣನೇ ಹೊರಟೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಳ್ತಕ್ಕಂಥ ಅಧಿಕಾರ ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿದೆ. ಅದಕ್ಕೋಸ್ಕರ ಬ್ರಾಹ್ಮಣರು ಕತ್ತಿ ಎತ್ಕೋಬೇಕು ಅಂದರೆ ಕತ್ತಿ ಎತ್ಕೊಳ್ಳೋದು ತಪ್ಪಾಗೋದಿಲ್ಲ. ಮತ್ತು ಬಂದೂಕ ಇಟ್ಕೋಬೇಕು, ರಿವಾಲ್ವರ್ ಇಟ್ಕೋಬೇಕು, ಗುಂಡು ಇಟ್ಕೋಬೇಕು ಅಂತಂದ್ರೆ ತಪ್ಪಾಗೋದಿಲ್ಲ ಅಂತ ಅಂದ್ಬಿಟ್ಟು ಖಂಡಿತವಾಗಿ ಹೇಳ್ಬೋದು. ಯಾಕೆ ಅಂತಂದರೆ ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ. ಪ್ರಾಣ ಹೋಗೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ. 10 ನಿಮಿಷ ಪೊಲೀಸರು ಬರೋದು ಲೇಟ್ ಆದರು. ಮತ್ತು ಈಗಿನ ಪೊಲೀಸ್ ವ್ಯವಸ್ಥೆ ಏನಿದೆ ಮಾತಾಡಬೇಕು. ನಾವು ಮನೆಗಳಲ್ಲಿ ನಾಯಿಗಳನ್ನ ಸಾಕ್ತೀವಿ. ಏನು ಅಂದರೆ ಯಾರು ಕಳ್ಳರು ಬಂದರೆ ಬಹು ಅಂತ ಬೊಗಳ್ಳಿ ಅಂತಂದ್ಬಿಟ್ಟು, ಅದು ಬೊಗಳ್ದಾಗ ಎಚ್ಚರ ಆಗುತ್ತೆ. ಲೈಟ್ ಹಾಕ್ತೀವಿ, ಅಕ್ಕಪಕ್ಕದವ್ರನ್ನ ಕರಿತೀವಿ, ಓಡಿ ಹೋಗ್ತಾರೆ ಕಳ್ಳರು. ಸುಮಾರು ಕಡೆ ಈ ಥರ ನಡೆದಿದೆ. ಈ ಥರ ಏನಾಗುತ್ತೆ, ಸಮಾಜದಲ್ಲೂ ನಾವು ಬೆಳಿಬೇಕಾಗಿದೆ. ಆ ದೃಷ್ಟಿಯಿಂದ ಏನು ಮಾಡೋಕ್ಕಾಗಲ್ಲ ಅಂತಂದರೆ ನಮಗೆ ಮಾತಾಡೋ ಶಕ್ತಿ ಇದೆ, ನಮ್ಮ ವಿಚಾರಗಳನ್ನ ಇಡ್ತಕ್ಕಂಥ ಶಕ್ತಿ ಇದೆ ಅಂತಂದರೆ ಬ್ರಾಹ್ಮಣರು ನೆಗ್ಲೆಕ್ಟ್ ಮಾಡೋಕ್ಕಾಗದೇ ಇರತಕ್ಕಂಥ ಮೊದಲನೇ ಶಕ್ತಿ ಅಂತ ಹೇಳ್ಬೋದು. ಆ ಶಕ್ತಿಯಿಂದ ಬನ್ನಿ ಇವತ್ತೇನು ವಿವೇಕಾನಂದ ನಗರ ಬ್ರಾಹ್ಮಣ ಸಭಾ ಬೆಳೆದಿದೆ. ಇದು ರಾಮದಾಸ್ ಅವ್ರ ನೇತೃತ್ವ, ಶ್ರೀವತ್ಸ ಅವ್ರ ನೇತೃತ್ವ, ಜಯರಾಮ್ ಅವ್ರ ನೇತೃತ್ವ, ಅನೇಕ ಜನ ಪದಾಧಿಕಾರಿಗಳು. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, HC ಪ್ರಸಾದ್ ಅಂತ ಇದ್ದಾರೆ, ಬಾಲಕೃಷ್ಣ ಅಂತಿದ್ದಾರೆ. ಈ ಥರ ಬೇಕಾದಷ್ಟು ಜನ ಇದ್ದಾರೆ. ಇವರೆಲ್ಲ ಸಾಕಷ್ಟು ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡಿ ಒಂದು ಸಂಘನ ಕಟ್ಟಿ ಸ್ವಂತ ಬಿಲ್ಡಿಂಗ್ ಮಾಡಿ ಅನೇಕ ಕಾರ್ಯಕ್ರಮಗಳು ನಡೆಸಿ ಬ್ರಾಹ್ಮಣರಿಗೆಲ್ಲ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಏನು ನಾವು ಕೂತ್ಕೊಂಡು ನಮ್ಮ ಒಳ್ಳೇದು ಯಾವುದು, ನಮ್ಮದು ಕೆಟ್ಟದ್ದು ಯಾವುದು, ಯಾರನ್ನ ಬೆಂಬಲಿಸಬೇಕು, ಯಾರನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಸಂಕಿರಣ ಮಾಡಿ ಒಂದು ಸಂಘಶಕ್ತಿ ಕಲೋಯುಗ ಅಂತ ಹೇಳ್ತೀವಿ. ವಿಚಾರ ಸಂಕಿರಣ ಮಾಡಿ ಒಂದು ಒಮ್ಮತದ ನಿರ್ಧಾರ ತಗೊಂಡು ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ತಾಯಿದ್ವಿ. ಈ ಥರ ಸಂಘ ಸಂಸ್ಥೆಗಳಿಗೆ ಎಲ್ಲರೂ ಮೆಂಬರ್ ಆಗಬೇಕು. ಮೆಂಬರ್ ಆಗಿಬಿಟ್ಟು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು. ತಮಗೆ ಏನಿಸುತ್ತೆ ಅದನ್ನು ಹೇಳಬೇಕು. ಮತ್ತು ಸಂಘ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಡೆಮಾಕ್ರಸಿನಲ್ಲಿ ನಂಬರ್ ಕೌಂಟ್ಸ್. ಅದರಿಂದ ನಾವು ಒಂದಾಗಬೇಕು. ಮತ್ತು ಒಂದಾಗೋದಕ್ಕೆ ಈ ಥರ ಸಂಘ ಸಂಸ್ಥೆಗಳು ಅವಿರತವಾಗಿ ಪ್ರಯತ್ನ ಪಡ್ತಾಯಿದೆ. ಮತ್ತು ಯಾವುದು ಈ ವಿವೇಕಾನಂದ ನಗರ ಬ್ರಾಹ್ಮಣ ಸಭಾ ಇದೆ, 20-25 ವರ್ಷಗಳಲ್ಲಿ ಸಂಘನೇ ಇರಲಿಲ್ಲ ರೀ. ನಮ್ಮ ವಿವೇಕಾನಂದ ಸುಮಾರು 30 ವರ್ಷಗಳ ಕೆಳಗೆ ಹೋದಾಗ ಸಂಘವೇ ಇರಲಿಲ್ಲ. ಸಂಘವನ್ನು ಸ್ಥಾಪನೆ ಮಾಡಿ ಇವತ್ತು ಸ್ಟ್ರಾಂಗಾಗಿ ಬೆಳೆದಿದೆ. 4-5 ದಿವಸದ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. MLA ಬರ್ತಾಯಿದ್ದಾರೆ, MP ಬರ್ತಾಯಿದ್ದಾರೆ, ಕಾರ್ಪೊರೇಟರ್ಗಳು ಬರ್ತಾಯಿದ್ದಾರೆ. ನಮ್ಮನ್ನು ಒಂದು ಶಕ್ತಿಯ ಗುಂಪು ಅಂತ ಒಂದು ಸಮಾಜ ರೆಕಾಗ್ನೈಸ್ ಮಾಡಿದೆ. ಆ ದೃಷ್ಟಿಯಿಂದ ಬನ್ನಿ ಇನ್ನೂ ಸ್ಟ್ರಾಂಗ್ ಮಾಡೋಣ. ಬ್ರಾಹ್ಮಣರು ನಮ್ಮನ್ನು ನಾವೇ ಕೊಲೆ ಮಾಡ್ಕೊಂಬಿಟ್ವಿ. ಹೇಗೆ ಅಂತ ಹೇಳ್ತೀನಿ ಬನ್ನಿ. 2 ಇದನ್ನು ಹೇಳಿ ಇನ್ನೇನು ಮುಗಿಸ್ತೀನಿ. ಏನು ಅಂದರೆ ಸಮಾಜದಲ್ಲಾಗಿರ್ತಕ್ಕಂಥ ಅನಿಷ್ಟಗಳಿಗೆಲ್ಲ ಬ್ರಾಹ್ಮಣರ ಕಾರಣ ಅಂತ. ಇದು ಏನಾಯಿತು ಅಂದರೆ ಒಂದು ಹವಾ ಎಬ್ಸಿದ್ರು. ಹವಾ ಎಬ್ಬಿಸಿದವ್ರು ಯಾರು? ಈ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಇಲ್ಲ. ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜಾಣ ಅಂತ. ಫಿಶಿಂಗ್ ಇನ್ ದ ಟ್ರಬಲ್ಡ್ ವಾಟರ್ಸ್ ಅಂತಾರೆ. ಹಾಗೇನಾಯಿತು, ಯಾರೋ ಲಾಭ ತಗೊಳಕ್ಕೆ ನೋಡಿದ್ರು. ಇವರು ಅದ್ರ ಮೀನು ಹಿಡಿದ್ಬಿಟ್ಟು ತಿನ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹೀಗೆ ಗಲಾಟೆ ಎಬ್ಬಿಸಿದವ್ರು ಯಾರು? ಅದ್ರ ಲಾಭ ತೊಗೊಂಡವ್ರು ಕಾಂಗ್ರೆಸ್ನವರು. ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ ಸ್ವಾಮಿ. ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ ಅಂದರೆ ಅದು ಕ್ರೆಡಿಟ್ ಅವ್ರು ತೊಗೊಂಡ್ರು. ನಾವು ಸ್ವಾತಂತ್ರ್ಯ ತಂದುಕೊಟ್ವಿ ಅಂತ. ಸುಭಾಷ್ ಚಂದ್ರ ಬೋಸ್ ಯುದ್ಧ ಮಾಡಲಿಲ್ಲ ಅಂದರೆ ಸ್ವಾತಂತ್ರ್ಯ ಬರ್ತಿರಲಿಲ್ಲ. ಚಂದ್ರಶೇಖರ್ ಆಜಾದ್ ಹೊಡೆದಾಡಲಿಲ್ಲ ಅಂದರೆ ಬರ್ತಿಲ್ಲ. ಭಗತ್ ಸಿಂಗ್ ಹೊಡೆದಾಡಲಿಲ್ಲ ಅಂದರೆ ಬರ್ತಿಲ್ಲ. ರಾಮ್ ಪ್ರಸಾದ್ ಬಿಸ್ಮಿಲ್ಲ ಹೊಡೆದಾಡಲಿಲ್ಲ ಅಂದರೆ ಬರ್ತಿಲ್ಲ. ಈ ಥರ 8 ಲಕ್ಷ ಜನ 1857ರಿಂದ ಹಿಡಿದು 1947ವರೆಗೂ
ಅವ್ರು ಯಾರ್ದು ಹೆಸರು ನಾವು ಹಿಸ್ಟ್ರಿನಲ್ಲಿ ಓದಲ್ಲ. ಇದನ್ನೆಲ್ಲ ಮಾಡಬೇಕಾಗಿರೋದು, ಇವ್ರನ್ನೆಲ್ಲ ಹೆಕ್ಕಿ ತೆಗಿಬೇಕಾಗಿರೋದು ಈ ಸಂಘ ಸಂಸ್ಥೆಗಳ ಮೂಲಕ ನಾವು ಹೊರಗೆ ತರಬೇಕು, ಜನಗಳ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆ ದೃಷ್ಟಿಯಿಂದ ವಿವೇಕಾನಂದ ಬ್ರಾಹ್ಮಣ ಸಭಾ ಏನು ನಡೀತಾ ಇದೆ, ಮೈಸೂರಿನಲ್ಲಿ ಅತ್ಯಂತ ಪ್ರತಿಷ್ಠಿತ ಸಂಘ ಸಂಸ್ಥೆಯಾಗಿ ಬೆಳೀತಾ ಇದೆ. ಮತ್ತು ಬ್ರಾಹ್ಮಣರು ಒಂದು ಶಕ್ತಿ, ಪೊಲಿಟಿಕಲ್ಲಾಗಿ ಒಂದು ಶಕ್ತಿಯಾಗಿದ್ದೀವಿ, ಬೌದ್ಧಿಕವಾಗಿ ಒಂದು ಶಕ್ತಿಯಾಗಿದ್ದೀವಿ, ಆರ್ಥಿಕವಾಗಿ ಒಂದು ಶಕ್ತಿಯಾಗಿ, ಸಾಮಾಜಿಕವಾಗಿ ಒಂದು ಶಕ್ತಿಯಾಗಿದ್ದೀವಿ. ಶಕ್ತಿನ ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇದು ಇನ್ನೂ ಬೆಳೆಸೋಣ, ಇನ್ನೂ ಹೆಮ್ಮರವಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಇದನ್ನು ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.